ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವ ಪ್ರತಿ ಡೆವಲಪ್ಮೆಂಟ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಅದೇ ರೀತಿ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಪ್ರತಿ ನಡೆ. ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ, ತಮ್ಮ ರಾಜಕೀಯ ಎದುರಾಳಿಗಳನ್ನ ಬಗ್ಗು ಬಡಿಯೋ ಬದಲು ಅವರ ಮನ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ. ಸೊ ಅದು ಯಶಸ್ವಿ ಆಯ್ತಾ ಇಲ್ವಾ ಆ ಡೀಟೇಲ್ಸ್ ನಿಮಗೆ ಕೊಡಲೇಬೇಕು, ಕೊಡ್ತೀವಿ. ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಮೀಟ್ ಮಾಡಿದ್ರು ಅಂತ ನಾವು ನಿನ್ನೆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಅಲ್ಲೆಲ್ಲ ಏನು ಡಿಸ್ಕಷನ್ ಆಗ್ತಾ ಇದೆ, ಸಿದ್ದು ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡವರು ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿದಾಗ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳು ಏನು, ಆ ಒಂದೇ ಒಂದು ಸಂದೇಶಕ್ಕೆ ಡಿ.ಸಿ.ಎಂ ಏನಂತ ಹೇಳಿದ್ರು, ಡಿ.ಸಿ.ಎಂ ಏನು ಕೇಳಿದ್ರು, ಈ ಪ್ರಶ್ನೆಗಳಿರುತ್ತಲ್ವಾ. ಯಾಕಂದರೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಯಾರ್ದಾದ್ರೂ ವಿಶ್ವಾಸ ಗೆಲ್ಲಬೇಕಂದ್ರೆ ಅವರು ಒಂದು ಅಶ್ಯೂರಿಟಿ ಕೊಡಬೇಕು, ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂತ ಹೇಳಬೇಕು. ಐ ವಿಲ್ ಟೇಕ್ ಕೇರ್ ಆಫ್ ಯು ಅಂದ ತಕ್ಷಣ ಅವರು ಓಕೆ ಅಂತಾರಾ, ಅಥವಾ ಇಲ್ಲ ನಮ್ಮನ್ನು ಈಗಲೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರೇ ಬೇಕು ನಮಗೆ ಅಂತ ಅಂತಾರಾ? ಯಾಕೆ ಈ ಪ್ರಶ್ನೆ ಹೇಳ್ತಾ ಇದ್ದೀವಿ ಅಥವಾ ಯಾಕೆ ಹಿಂಗೆ ಅನಲೈಸ್ ಮಾಡ್ತಾ ಇದ್ದೀವಿ ಅಂದರೆ, ಸಿದ್ದರಾಮಯ್ಯ ಗುಂಪಿನಲ್ಲಿ ಗುರುತಿಸ್ಕೊಂಡಿರುವಂತಹ ಅಷ್ಟೂ ಸಚಿವರು ತುಂಬ ಫ್ಲೆಕ್ಸಿಬಲ್ಲು. ಅವ್ರು ಯಾರ ಜೊತೆ ಬೇಕಾದರೂ ಹೇಗೆ ಬೇಕಾದರೂ ಚೆನ್ನಾಗಿರ್ತಾರೆ, ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ. ಅಂಥವ್ರನ್ನು ಮೀಟ್ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಅಶ್ಯೂರೆನ್ಸ್ ಬೇಕಾಗುತ್ತೆ. ಆ ಅಶ್ಯೂರೆನ್ಸ್ಗೆ ಇವರು ಒಪ್ಪಿದ್ದಾರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಇನ್ಸೈಡ್ ಡೀಟೇಲ್ಸು, ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಪೊಲಿಟಿಕಲ್ ಸ್ಕೋಪ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿದ್ದರಾಮಯ್ಯ ಗುಂಪಲ್ಲಿ ಗುರುತಿಸ್ಕೊಂಡವರು ಆಡಿದಂತಹ ಮಾತುಕತೆಗಳು ಯಾವ ಹಂತದಲ್ಲಿ ಇದೆ. ಆಮೇಲೆ ಸೈಲೆಂಟ್ ಆಗಿದ್ದ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿ ಕೆ ಶಿವಕುಮಾರ್ ಗುಂಪಲ್ಲಿ ಗುರುತಿಸ್ಕೊಂಡವ್ರನ್ನು ಕರೆದು ಊಟ ಹಾಕಿಸ್ತಾ ಇದ್ದಾರೆ. ಗೋಲ್ಡ್ ಫಿಂಚಲ್ಲಿ ನಾವು ನೋಡಿದ್ವಿ ನಿನ್ನೆ ಮಧ್ಯಾಹ್ನದಷ್ಟೊತ್ತಿಗೆ ಆ ಥರದ್ದೆಲ್ಲ ಡೆವಲಪ್ಮೆಂಟ್ ಆಯಿತು. ನಾವು ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಬರೋದಕ್ಕಾಗಲ್ಲ, ಸಿದ್ದರಾಮಯ್ಯ ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಮೊದಲಿನಿಂದಲೂ ಕೂಡ ನಾವು ಜೊತೆಯಲ್ಲಿಯೇ ಬಂದವರು. ಡಿ ಕೆ ಶಿ ಮುಂದೆಯೇ ಖಡಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ನಿಮಗೆ ಮಾತು ಕೊಟ್ಟಿದ್ರೆ ಹೈಕಮಾಂಡ್ ಮಾತನಾಡಲಿ, ರಾಹುಲ್ ಹೇಳಿದರೆ ನಾವು ಯಾವುದಕ್ಕೂ ಕೂಡ ಅಡ್ಡಿ ಮಾಡಲ್ಲ, ಹೈಕಮಾಂಡ್ ವಿರುದ್ಧವೂ ಹೋಗಲ್ಲ, ನಿಮ್ಮ ವಿರುದ್ಧವೂ ಕೂಡ ನಾವು ನಿಲ್ಲಲ್ಲ. ಸಿದ್ದರಾಮಯ್ಯ ಆಪ್ತರಿಂದ ಡಿ ಕೆ ಶಿಗೆ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕ್ಲಾರಿಫಿಕೇಷನ್ಗೋಸ್ಕರನೇ ಡಿ ಕೆ ಶಿವಕುಮಾರ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ರು ಅನ್ನುವಂತಹ ವಿಚಾರ ನೋಡಿ. ರಾಜಣ್ಣ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವರು. ಒಂದೇ ಮೀಟಿಂಗ್ನಲ್ಲಿ ಅವರ ಮನಸ್ಸು ಗೆಲ್ಲೋದಕ್ಕಾಗುತ್ತಾ? ಇಲ್ಲ. ಹಂಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದು ಯಾಕೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ. 2028ಕ್ಕೆ ನಾನು ಕೂಡ CM ಅಭ್ಯರ್ಥಿ ಅಂಥೇಳಿ ಇದೇ ಸತೀಶ್ ಜಾರಕಿಹೊಳಿ ಹೇಳಿದರು. ಅದಾದ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಅವರು, ಅಹಿಂದ ನಾಯಕ ಸಿದ್ದರಾಮಯ್ಯನವರು ಬಿಟ್ಟರೆ ನೆಕ್ಸ್ಟ್ ಇರೋದೇ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿದ್ರು. ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮೇಲೆ ತಮ್ಮದೇ ಆದ ಹಿಡಿತಾ ಇದೆ, ಸಂಪನ್ಮೂಲ ವ್ಯಕ್ತಿ. ಆಮೇಲೆ ಮಹಾರಾಷ್ಟ್ರದಿಂದ ಹಿಡಿದು ಡೆಲ್ಲಿ ತನಕ ನೆಟ್ವರ್ಕ್ ಗಳನ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಕೀ ಪ್ಲೇಯರ್ ಅವರು, ಒಂದು ಪೊಟೆನ್ಷಿಯಲ್ ಪ್ಲೇಯರ್. ಅವ್ರನ್ನ ಹೋಗಿ ಇವ್ರು ಮೀಟ್ ಮಾಡ್ತಾರೆ ಅಂದಾಗ ಇಬ್ಬರ ನಡುವೆ ಏನ್ ಡಿಸ್ಕಷನ್ ಆಗಿರುತ್ತೆ ಅನ್ನೋ ಕುತೂಹಲ ಇರುತ್ತೆ. ಅಫ್ಕೋರ್ಸ್ ಅವರು ಇಬ್ರು ಕ್ಯಾಮ್ರಾ ಮುಂದೆ ಬಂದಾಗ ಫಿಕ್ಸ್ ಇರುತ್ತೆ ಅವ್ರ ಹೇಳಿಕೆ, ಇಂಥದ್ದೇ ಸ್ಟೇಟ್ಮೆಂಟ್ ಕೊಡಬೇಕು ಅಂತ. ಬಟ್ ಆ ಸ್ಟೇಟ್ಮೆಂಟ್ ನ ಹೊರತಾಗಿ ಒಂದು ರಾಜಕಾರಣ ಇದೆ. ಓಕೆ, ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಇತ್ತೀಚೆಗೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರ ನಡೆ ನುಡಿ ಇಡ್ತಾ ಇರುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಒಂದೊಂದು ಮೆಸೇಜ್ ಅನ್ನು ಪಾಸ್ ಮಾಡ್ತಾ ಇದೆ. CM ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಅವರ ಜೊತೆಗೆ ಇಂತಹ ಸಂದರ್ಭದಲ್ಲಿ ಸಭೆ ನಡೆಸೋದ್ರ ಮೂಲಕ ಯಾವ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್, ಜೊತೆಗೆ ಏನು ಚರ್ಚೆ ಆಯಿತು ಇಬ್ಬರ ನಡುವೆ ಅಂತ ಹೇಳಿ? ಪ್ರೇಮ್, ಒಂದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿರುವಂಥವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ. ಯಾಕೆಂತಂದ್ರೆ ಅದಕ್ಕೆ ಪೂರಕವಾಗುವಂತೆ ಜಮೀರ್ ಅವ್ರ ಜೊತೆ ಮಾತುಕತೆಗಳನ್ನ ಮಾಡಿದ್ರು, KJ ಜಾರ್ಜ್ ಅವರನ್ನ ಭೇಟಿಯಾದ್ರು, ಅವ್ರ ಜೊತೆ ಮಾತನಾಡಿದ್ರು. ನಿನ್ನೆ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಸುಮಾರು ಹೊತ್ತುಗಳ ಕಾಲ ಮಾತನಾಡಿದ್ದಾರೆ. ಸಹಜವಾಗಿ ಹೈಕಮಾಂಡ್ ನನ್ನ ಪರವಾಗಿ ಅಭಿಪ್ರಾಯಗಳನ್ನು ಕೊಟ್ಟರೆ ನೀವು ನನಗೆ ಬೆಂಬಲವನ್ನ ಕೊಡಬೇಕು ಅನ್ನುವಂತಹ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಏನು ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡಿರುವಂತದ್ದು. ಆದ್ರೆ ಸತೀಶ್ ಜಾರಕಿಹೊಳಿ ಸಭೆಯ ವೇಳೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ರವಾನೆ ಮಾಡಿದ್ದಾರೆ. ಹೈಕಮಾಂಡ್ ಏನಾದ್ರೂ ನಿಮ್ಮನ್ನೇ ನಾಯಕನಾಗಿ ಗುರುತಿಸಿದ್ರೆ ನಾವು ಅದಕ್ಕೆ ವಿರೋಧ ಮಾಡೋದಿಲ್ಲ, ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಕೂಡ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ನಮ್ಮ ಬೆಂಬಲ ಇರುವಂತದ್ದು ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವ್ರನ್ನ ಬಿಟ್ಟು ನಾವು ಬರೋದಿಕ್ಕೆ ಆಗೋದಿಲ್ಲ ಅನ್ನುವಂತ ಸಂದೇಶವನ್ನ ಸ್ಪಷ್ಟವಾದ ಮಾತುಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ಒಂದು ವಿಶ್ವಾಸವನ್ನ ಗಳಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಆ ಒಂದು ವಿಶ್ವಾಸ ಗಳಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಕ್ಯಾಂಪ್ ನಲ್ಲಿ ವಿಫಲ
ವಿಫಲವಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ ಹೈಕಮಾಂಡ್ ಮೇಲೆ ಎಲ್ಲವನ್ನ ಅಭಿಪ್ರಾಯ ಹಾಕಿರೋದ್ರಿಂದ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ರ ಮೇಲೆ ಅಂತಿಮವಾಗಿ ನಿರ್ಧಾರ ಆಗುತ್ತೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಒಂದು ಸ್ಪಷ್ಟ ಸಂದೇಶದ ಮೂಲಕ ನಾವು ಸಿದ್ದರಾಮಯ್ಯ ಅವರ ಜೊತೆಗಿರ್ತೀವಿ, ಅವರನ್ನ ಬಿಟ್ಟು ಬರುವಂತಹ ಯಾವುದೇ ಪ್ರಮೇಯ ಇಲ್ಲ ಅನ್ನುವಂತಹ ಸ್ಪಷ್ಟ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿರುವಂತದ್ದು ಸಭೆಯಲ್ಲಿ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಪ್ರೇಮ್. ಓಕೆ ಶ್ರೀನಿವಾಸ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.